ಈ IVF ಮುಖಾಂತರ ಭಾವನ ಅವ್ರ ತಾಯಿ ಆಗ್ತಾ ಇದ್ದಾರಂತ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ನಮಗೇನು ಸಮಸ್ಯೆ ಏನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರು ಈ ಒಂದು ವಿಚಾರವನ್ನು ಖಾಸಗಿಯಾಗಿ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಮಾಡಕ್ಕೆ ಹೋಗ್ತಾ ಇದ್ದಿರಲ್ಲ. ಸೊ ಬಟ್ ಅದು ಖಾಸಗಿ ಆಗ್ದಿರ ಅದೆಲ್ಲೋ ಒಂದು ಕಡೆ ಮಾಧ್ಯಮಗಳ ಮುಖಾಂತರ IVF ಮಾಫಿಯಾ ಏನಾದರೂ ಭಾವನಾ ಅವರನ್ನ ಬಳಸಿ ಪ್ರಮೋಷನ್ಗೆ ಇಳಿದು ಬಿಟ್ರ ಅನ್ನೋ ಒಂದು ಡೌಟ್ ನಮಗೆ ಕಾಡ್ತಾ ಇದೆ. ಆಮೇಲೆ ಅದು ಸಾಧ್ಯತೆ ಕೂಡ ಇದೆ. ಇಲ್ಲ ಒಂಥರ ಈ ಬೀದಿನಲ್ಲಿ ನಾಯಿಗಳು ಮರಿ ಹಾಕಲ್ವ, ಆ ಮಟ್ಟದಲ್ಲಿ IVF ಸೆಂಟರ್ಗಳು ಬೆಂಗಳೂರಲ್ಲಿ ಉಟ್ಕೊಂಡಿದೆ. ಕಾರಣ ಇವತ್ತು ಐ ಥಿಂಕ್ ಪ್ರೆಗ್ನೆನ್ಸಿ ರೇಟ್ ಕಡಿಮೆ ಆಗಿದೆ, ಅಥವಾ ಫರ್ಟಿಲೈಸೇಷನ್ ರೇಟ್ ಕಡಿಮೆ ಆಗಿಬಿಟ್ಟಿದೆ. ನಾನಾ ಕಾರಣಗಳದಕ್ಕೆ, ಫುಡ್ ಆಗಿರ್ಬೋದು, ಟೆನ್ಷನ್ನು, ಆಮೇಲೆ ವೇರಿಯಸ್ ರೀಸನ್ಸಿಂದ ಅದಾಗಿದೆ. ಈಗ ಮಕ್ಕಳಿಲ್ದವ್ರಿಗೆ IVF ವರದಾನ ನಾವು ಒಪ್ಕೊಳ್ತೀವಿ. ಬಟ್ ಅದನ್ನು IVF ನಿಂದನೇ ನಾನು ಗಂಡಸೇ ಬೇಡ ಅಂತಂದ್ರೆ, ಈವನ್ ಫಾರ್ ಎಕ್ಸಾಂಪಲ್ ಆ ಲ್ಯಾಬಲ್ಲಿ ಎಗ್ಗನ್ನು ಸ್ಪರ್ಮನ್ನ ತಗೊಂಡು ಅಲ್ಲಿ ಕಲ್ಟಿವೇಶನ್ ಮಾಡೋದು. ಈ ಹೆಂಗೆ ಸೆಕ್ಸ್ ಮಾಡಿದಾಗ ಬಾಡಿನಲ್ಲಿ ಏನೋ ಹೆಣ್ಣಿನ ಎಗ್ ಜೊತೆ ಸ್ಪರ್ಮ್ ಇಂಜೆಕ್ಟ್ ಆಗಿ ಅದು ಮಗು ಆಗುತ್ತೆ. ಅದನ್ನ ಲ್ಯಾಬಲ್ಲಿ ಮಾಡುವಂಥ ಪ್ರಕ್ರಿಯೆನೇ IVF. ಅಲ್ಲೂ ಕೂಡ ಒಂದು ಗಂಡಿನ ಸ್ಪರ್ಮ್ ಇಲ್ಲ ಅಂತಂದ್ರೆ ಭಾವನ ಅವರು ಪ್ರೆಗ್ನೆಂಟ್ ಆಗಲಿ ಸಾಧ್ಯನೇ ಇಲ್ಲ. ಆಮೇಲೆ ಅದನ್ನ ಅಲ್ಲಿ ಕಲ್ಟಿವೇಟ್ ಮಾಡಿ ಅವರ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಥ್ರೂ ರಿಕ್ವೈರ್ಡ್ ಅನ್ನೋ ಮೆಕ್ಯಾನಿಸಮ್ ಅದು ಹೋಗುತ್ತೆ. ಸೊ ಈಗ ಗಂಡೇ ಬೇಡ ಏನು ಹೋಗ್ತಾ ಇದೆ ಅಂದರೆ, ಗಂಡಸೇ ಬೇಡ, ಗಂಡಸಿಲ್ಲ ಅಂದ್ರೆ ಅಲ್ಲಿ ನಾವು ಪ್ರೆಗ್ನೆಂಟ್ ಆಗ್ಬೋದು, ಮಕ್ಕಳನ್ನ ಎತ್ಕೊಬೋದು, ಗಂಡಿನ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕೆಟ್ಟ ಮೆಸೇಜ್ ಒಂದು ಹೋಗ್ತಾ ಇದೆ ಅಂತ ಒಂದು ಅನ್ಸುತ್ತೆ. ಎರಡನೇದು, ಭಾರತ ಆದಮೇಲೆ ಒಂದು ಸಣ್ಣ ಬಡವರು ಸಹ ಹೆಣ್ಮಕ್ಳಿಗೆ ಒಂದು 20 ಲಕ್ಷ 10 ಲಕ್ಷ ಖರ್ಚು ಮಾಡಿ ಮದುವೆಗಳನ್ನ ಮಾಡ್ತಾರೆ. ಸಂಪ್ರದಾಯಗಳು, ಈ ಸಂಪ್ರದಾಯಕ್ಕೆ ಏನಾದರೂ ಹೊಡ್ತಾ ಬೀಳ್ತಾ ಇದೆಯಾ? ಆಮೇಲೆ ಈ ರೀತಿ IVF ಹಿಂದ್ಗಡೆ ಬಿದ್ದು, IVF ಅಂದರೆ ಲ್ಯಾಬಲ್ಲಿ ಮಕ್ಕಳನ್ನ ಮ್ಯಾನುಫ್ಯಾಕ್ಚರ್, ಹೊಟ್ಟೆನಲ್ಲಿ ಮಕ್ಕಳನ್ನ ನೈಸರ್ಗಿಕವಾಗಿ ಬೆಳೆದೋದನ್ನ ನಾವೆಲ್ಲ ನೋಡಿದ್ದೀವಿ. ನಾವು ನಮ್ಮ ತಾಯಿ ಜೊತೆ ಎತ್ಕೊಂಡಿದ್ರು, ಒಂದು ಕಡೆ ತಂದೆ ಕೈ ಹಿಡ್ಕೊಂಡು, ತಾಯಿ ಕೈ ಹಿಡ್ಕೊಂಡು. ಇವರೆಲ್ಲ ಹೇಳ್ತಾರೆ ಸಿಂಗಲ್ ಪೇರೆಂಟ್ ಅಂತ. ಸಿಂಗಲ್ ಪೇರೆಂಟ್ ಮಕ್ಕಳು ಏನಾಗಿದ್ದಾರೆ ಅಂತ ಸಿಂಗಲ್ ಪೇರೆಂಟ್ಗಳೇ ಇವತ್ತು ಚೆನ್ನಾಗಿದೆ, ಇವತ್ತು ಮಗು ಎತ್ಕೋಣ ಚೆನ್ನಾಗಿದೆ. ಮುಂದೆ ಮಕ್ಕಳು ಬೆಳೀತಾ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಕೂಡ ಅಷ್ಟೇ ಮುಖ್ಯ. ಇಬ್ಬರ ಪೋಷಣೆ ಇಲ್ಲ ಅಂದ್ರೆ ಏನಕ್ಕೆ ಬೇಕಾಗಿದೆ? ಇವತ್ತು ಆ ಸಿವಿಲೈಸೇಷನ್ ನಡ್ಕೊಂಬಂದಿರುತ್ತೆ ತಂದೆ ತಾಯಿಯಿಂದ. ಈಗ ನಾವು ತಂದೆ ತಾಯಿ ಕೇಳ ಬೆಳೆಯೋದ್ರಿಂದ ಈ ಥರ ಇದ್ದೀವಿ. ಒಂದು ಪರವಡಿಗಳಾಗೋದೇನೋ ಅಥವಾ ತಂದೆನೋ ಅಥವಾ ತಾಯಿಲೋನೋ ಇಲ್ಲ ಅಂದಾಗ ಮಕ್ಕಳ ಭವಿಷ್ಯ ಇದೆಯಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ನಾವೆಲ್ಲ ನೋಡಿದ್ದೀವಿ. ಸೊ ಈ ಒಂದು ವಿಚಾರದಲ್ಲಿ IVFನ ಅವರು ತಾಯಿ ಆಗಿದ್ದು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಬಟ್ ಅದನ್ನು ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಂಡು ಪದೇ ಎಲ್ಲೋ ಒಂದು ಕಡೆ ಅದನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ. IVF ಸೆಂಟರ್ಗಳ ಪರವಾಗಿ ಏನಾದರೂ IVF ಅವ್ರು ಏನಾದರೂ ಭಾವನಾನ ಯೂಸ್ ಮಾಡಿಕೊಂಡು ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಒಂದು ಬೇಜಾರು ಕೂಡ ನಮ್ಗೆಲ್ಲರಿಗೂ ಇದೆ. ಪ್ರಮೋಷನ್ ಮಾಡ್ತಾ ಇದರಿಂದ ಬಿದ್ದರೆ ಖಂಡಿತವಾಗಿ ನೋಡಿ, ನೇಚರ್ ಒಂದು ಪಾಲಿಸಿ ಕೊಟ್ಟಿದೆ, ಹೆಣ್ಣಿನ ಹೊಟ್ಟೆನಲ್ಲೇ ಮಗು ಬೆಳಿಬೇಕಂತ. ಅದೇ ಲ್ಯಾಬ್. ಈಗ ಇವ್ರೇನು ಲ್ಯಾಬಲ್ಲಿ ಮಾಡ್ಕೊತಾರೋ, ಈಗ ಲ್ಯಾಬಲ್ಲಿ ಮಾಡಿದ್ರು ಕೂಡ ಅದು ಬೆಳೆಯೋದು ಮತ್ತೆ ಒನ್ಸ್ ಅಗೇನ್ ತಾಯಿ ಹೊಟ್ಟೆನಲ್ಲೇ ಬೆಳಿಬೇಕಾಗಿದೆ. ಎಲ್ಲೋ ಒಂದು ಕಡೆ IVFಗಳವರು, IVF ಕಂಪ್ನಿಗಳವರು ಇದನ್ನ ಭಾವನಾ ಅನ್ನೋರ್ನ ಏನಾದರೂ ಪ್ರಮೋಷನ್ಗೆ ಬಳಸ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಅಂತ ಅದಿದೆ. ಆಮೇಲೆ ಎಲ್ಲೋ ಒಂದು ಕಡೆ ಇವತ್ತಿನ ಹೆಣ್ಮಕ್ಳಿಗೆ ನೋಡಿ, ನನಗೆಲ್ಲ ಕ್ರಿಮಿನಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಸಿವಿಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನನಗೆ ತುಂಬ ಬೇಜಾರಾಗಿ ಜಾಗ ಅಂತಂದರೆ ನನಗೆ ಫ್ಯಾಮಿಲಿ ಕೋರ್ಟು. ಆ ಫ್ಯಾಮಿಲಿ ಕೋರ್ಟಲ್ಲಿ ಒಂದು ವರ್ಷಕ್ಕೆ ಒಂದು 30-40 ಸಾವಿರ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ ಪ್ರತಿ ವರ್ಷ. 30-40 ಸಾವಿರ ಅಂತಂದರೆ 1 ಲಕ್ಷ ಅಂದರೆ ಅವ್ರ ಮಕ್ಕಳಿತ್ತು ಅಂತಂದರೆ 1.5-2 ಲಕ್ಷ 1.5-2 ಲಕ್ಷ ಜನ ಗಂಡ ಹೆಂಡತಿ ಮಗು ಬೀದಿಗೆ ಬರ್ತಾರೆ. ಈಗ ಒಂದು ಕಡೆ ಅಲ್ಲಿ ಡೈವರ್ಸ್ ನಿಂತ್ಕೊಂಡು, ಈ ಕಡೆ ಗಂಡನಿಗೆ ಒಂದು ಲಾಯರ್ ನಿಂತ್ಕೊಂಡು ಇರ್ತಾರೆ, ಹೆಂಡತಿಗೆ ಒಂದು ಲಾಯರು, ಈ ಕಡೆ ಹೋಗ್ತಾರೆ, ಮಕ್ಕಳು ಸೆಂಟ್ರಲ್ ನಿಂತ್ಕೊಂಡು ಮಕ ನೋಡ್ತಾ ಇರ್ತಾರೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಈ IVFನ ಪ್ರಮೋಷನ್ ಮಾಡಿದ್ರೆ ಬಳಸ್ಕೊಳ್ಳಿ, ಬೇಡ ಅಂತ ಹೇಳ್ತಲ್ಲ. ಬಟ್ IVFನ ಸಮಾಜಕ್ಕೆ ಆಲ್ಟರ್ನೇಟಿವ್ ಗಂಡೇ ಬೇಕಾಗಿಲ್ಲ ಅನ್ನೋ ಸ್ವಾಭಿಮಾನದ ಮಾತಿಲ್ಲ, ಖಂಡಿತ ಅಲ್ಲ. ಈಗ ಭಾವನಾ ಅವ್ರಿಗೂ ಅಷ್ಟೇ ತಂದೆ ಇದ್ದಾರೆ. ಸೊ ವಿತೌಟ್ ಫಾದರ್ ಶಿ ಕೆನಾಟ್ ಎಂಟರ್ ಇನ್ ಟು ದಿಸ್ ವರ್ಲ್ಡ್. ತಂದೆ ಇಲ್ಲದೆ ಈ ಪ್ರಪಂಚಕ್ಕೆ ಭಾವನಾನೇ ಹೆಂಗೆ ಕಾಲಿಟ್ಲು. ಹಾಗಾಗಿ ಆಕೆಯ ಹುಟ್ಟಿಗೆ ಅವ್ರ ತಂದೆಯಾಗಿ ಕಾರಣನೋ, ಈಗ ಆಕೆಯ ಹೊಟ್ಟೆನಲ್ಲಿ ಹುಟ್ಟಿರೋ ಮಗುಗೂ ಕೂಡ ಒಂದು ಗಂಡಸ್ ಕಾರಣ ಇರ್ತಾರೆ. ಸೊ ಅದನ್ನು ನಾವು ತೆಗೆದಾಕ್ಲಿಕ್ಕೆ ಆಗಲ್ಲ. ದಟ್ಸ್ IVF ಅಲ್ಲಿ ಅದೇ ನಡೆಯೋದು. ಸೊ ಅದಾಗಿದೆ. ಬಟ್ ಇದೆಲ್ಲೋ ಒಂದು ಕಡೆ ಒಂದು ಸಂದೇಶ ತುಂಬ ತಪ್ಪಾಗಿ ಏನಾದರೂ ಹೋಗ್ತಾ ಇದೆ ಅಂತ ನಮಗೆಲ್ಲೋ ಒಂದು ಕಡೆ ಸಾಕಷ್ಟು ಜನ ಹುಡುಗರು ಸಹ ಇದ್ರ ಬಗ್ಗೆ ಮಾತಾಡಿ ಹಳ್ಳಿಗಳ ಕಡೆ ರೈತರುಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅಂಥ ಸಮಯದಲ್ಲಿ ಈ ಅಮ್ಮ ನೋಡಿದ್ರೆ IVF ಅಂದ್ಕೊಂಡು ಪ್ರಮೋಷನ್ ಮಾಡಿದೆ. ಹಳ್ಳಿನ ಹೆಣ್ಮಕ್ಳೇನಾದರೂ ಸಿಟಿಗೆ ಬರೋಸ್ಕೊಂಡ್ರೆ ಹಳ್ಳಿ ಜೀವನ ಮೊದಲೇ ಕೂಟೋಗಿದೆ.
ಇವ್ರಿಗೇನೋ ಫಿಲಮ್ ಇಂಡಸ್ಟ್ರಿಲಿ ಇರೋರು ದೊಡ್ಡ ದೊಡ್ಡ ಜನಗಳ ಸಂಪರ್ಕದಲ್ಲಿ ಭಾವನೆ ಬೆಳೆದಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಎಲ್ಲ ಹೆಣ್ಮಕ್ಳ ಕಥೆನ ಹಂಗೆ ಇರಲ್ಲ. ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇರೋದು ನಿಜ. ಇವತ್ತು ಗಂಡು ಮಕ್ಳು ಏನೇ ಆಗ್ಬೇಕನ್ನೋ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಮೋಸ್ಟ್ಲಿ ಈ IVF ಪ್ರಮೋಷನ್ನು ಒಂದು ಕೆಟ್ಟ ಸಂದೇಶ ಕೊಡುತ್ತೆ ಅಂತ ಅನ್ಸುತ್ತೆ ಸರ್. ಪ್ರಕಾರ ಹೆಣ್ಣಿನ ಇಂಡಿಪೆಂಡೆನ್ಸ್ ಅನ್ಕೊಂತಾರೆ. ಎಷ್ಟು ಜನ ಹೆಣ್ಮಕ್ಳು ಆಗಿದ್ದಾರೆ, ಹೆಣ್ಮಕ್ಳೇ ಅಲ್ಲಿ ಮೆಸೇಜ್ ಹಾಕಿದ್ದಾರೆ ನನ್ನ ಫೇಸ್ಬುಕ್ಕಲ್ಲಿ, ಈಕೆ ದಿಕ್ಕು ತಪ್ಪಿಸ್ತಾ ಇದ್ದಾಳ, ಸಮಾಜಕ್ಕೆ ದಿಕ್ಕು ತಪ್ಪಿಸೋ ಅಂತ ಒಂದು ಸಂದೇಶ ಏನಾದರೂ ಕೊಡ್ತಾ ಇದ್ದಾಳ ಇರ್ಬೋದು. ಅವ್ರ ಹತ್ರ ಅವ್ರಿಗೆ ಆ ಸ್ಟ್ಯಾಂಡರ್ಡ್ ಇರ್ಬೋದು. IVFಗೆ ಹೋಗಿ ಈ ಏಜಲ್ಲಿ ತಾಯಿ ಆಗೋಂಥ ಸ್ಟ್ಯಾಂಡರ್ಡು ಮತ್ತು ಸಂಪಾದನೆ ಹಣ ಎಲ್ಲ ಇರ್ಬೋದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಹೆಣ್ಮಕ್ಳೇ ಕೇಳಿದಾರೆ ಅಲ್ಲಿ, ಭಾವನಾ ಮದುವೆ ಆಗದೆ ತಾಯಿಯಾಗಿ ಏನು ಸಂದೇಶ ಕೊಡ್ತಾರೆ ಅದನ್ನು ಓಪನ್ ಆಗಿ ಬಂದಲ್ಲಿ ಅವರ ಆ ಮಾತುಗಳನ್ನು ಹೇಳಿದಾಗ ತುಂಬ ಒಂದು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಆಮೇಲೆ ಸಂಪ್ರದಾಯಗಳಿದೆ, ಆಮೇಲೆ ಫ್ಯಾಮಿಲಿ ಬಾಂಡಿಂಗ್ಸ್ ಇದೆ. ಆಮೇಲೆ ನಾವು ನೋಡಿದ್ದೀವಿ ತಂದೆ ಇಲ್ಲ ಅಂದರೆ ಮಕ್ಳು ಹೆಂಗೆ ಬೆಳಿತಾವೆ ಅಂತ, ಅದು ಕೂಡ ಗೊತ್ತಿದೆ ನಮಗೆ. ಎಷ್ಟೋ ಜನ 90% ಮಕ್ಕಳು ಪರೋಡಿಗಳಾಗ್ತಾರೆ, ಗೊತ್ತಾಗಲ್ಲ ಅಷ್ಟೇ. ನಾನು ಅದನ್ನು ಅನುಭವನೂ ಪಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಕೋರ್ಟಲ್ಲಿ ಆ ಒಂದು ಸೀನ್ಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಭಾವನಾ ಮಾಡ್ತಾ ಇರೋದು ಆಕೆಗೆ ಸರಿ ಅನಿಸ್ಬೋದು. ಬಟ್ TV ಮುಂದೆ ಬಂದು IVF ಅನ್ನು ಪ್ರಮೋಟ್ ಮಾಡೋದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು ತಪ್ಪು ಸಂದೇಶ ಅಂತ ಅನ್ಸುತ್ತೆ ಸರ್. ಆಮೇಲೆ ಆ ದಿವಸ ನೀವು IVF ಸೆಂಟರ್ನ ತೋರಿಸಿದ್ರೆ ಮಕ್ಕಳು ಒಪ್ಕೊಳ್ತಾರ? ಬೆಳೆದ ಮಕ್ಕಳು ಎಲ್ಲಿ ನಮ್ಮಪ್ಪ ಅಂತ ಕೇಳಿದ್ರೆ ಯಾರು ಅಂತ ತೋರಿಸ್ತಾರೆ. ಆಮೇಲೆ ಅವರ ಖಾಸಗಿ ಜೀವನ ಇದು, ಪ್ರವೇಶಿ ಇರ್ಬೋದು. ಅಲ್ಟಿಮೇಟಿಗೆ ಮಕ್ಕಳಲ್ಲಿ ಪ್ರವೇಶಿ ಮಾಡ್ತಾರೆ. ಮಕ್ಕಳು ಹುಟ್ಟೋದೇ ನಮ್ಮನ್ನು ಬಂಗಾಯ ಬಿಡ್ಸೋಕ್ಕೆ. ಎಲ್ಲ ಇದ್ದು ಕೂಡ ಬಂಗಾಯ ಬಿಡಿಸೋವಂಥ ಮಕ್ಕಳಿರ್ಬೇಕಾರೆ ಇದನ್ನ ಎಲ್ಲೋ ಒಂದು ಕಡೆ ಐ ಥಿಂಕ್ ಏನೋ ನೋಡಲಿಕ್ಕೆ ಚಂದವಾಗಿದೆ. ಏನಪ್ಪ ಬಿಡು ಭಾವನಾ ಅವರು ಈ ಏಜಲ್ಲಿ ತಾಯಿ ಆದರು ಅಂತ ನೋಡೋಕೆ ಚಂದವಾಗಿದೆ. ಬಟ್ ಸಂದೇಶ ಅಂತೂ ತುಂಬ ಕೆಟ್ಟದಾಗಿದೆ ಅಂತ ನನ್ನ ಇದು ನನ್ನ ಪರ್ಸನಲ್ ಅನಿಸಿಕೆ. ನಾನು ತಪ್ಪೇ ಇರ್ಬೋದು, ಬಟ್ ಡೆಫಿನೆಟ್ಲಿ ಅವ್ರೊಟ್ಟಿಗೆ ಹೆಂಗೆ ಅವ್ರ ತಂದೆ ಕಾರಣನೋ ಗಂಡಿಲ್ಲದೆ ಈ ಸಮಾಜ ಸಾಧ್ಯವೇ ಇಲ್ಲ. ದುಡಿಯೋವಂಥ ಗಂಡಿಸ್ಬೇಕು, ಪ್ರೊಟೆಕ್ಷನ್ ಮಾಡೋ ಗಂಡಿಸ್ಬೇಕು, ಆಮೇಲೆ ಆರೈಕೆ ಮಾಡೋಂಥ ಗಂಡಿಸ್ಬೇಕು. ಆ ಮನೆಗೆ ಒಂದು ಗಂಡು ತಲೆ ಬೇಕೇ ಬೇಕು. ಹೇಳಿದ್ರಲ್ಲ ನಾವೆಲ್ಲ ಮಾಡ್ತೀವಿ, ನೋ, ಇಟ್ಸ್ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲ ಸರ್ ಏನು ಸಂದೇಶ ಏನು ತಲೆಯಲ್ಲಿ ಇಟ್ಕೊಂಡು ಆ ಅಮ್ಮ ಅದನ್ನು ಮಾಡ್ತಾ ಇದ್ದಾಳೆ, ನಮಗೂ ಗೊತ್ತಾಗ್ತಾ ಇಲ್ಲ. ಅದೇ ಸರ್, ಅದ್ರ ಜೊತೆಗೆ ಇನ್ನೊಂದಂದ್ರೆ ಅವರ ಪ್ರೈವೇಸಿ. ನಾವೇನು ಅಂದರೆ ಅವ್ರ ಸರ್ ಪ್ರೈವೇಸಿ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದ್ರೆ ಪ್ರೈವೇಸಿ, ಕ್ಯಾಮ್ರಾ ಮುಂದೆ ಬಂದ್ಮೇಲೆ ಯಾವ ಪ್ರೈವೇಸಿ? ಈಗ ಅವರೇ ಓಪನ್ ಆಗಿ ಪಬ್ಲಿಕಲಿ ಶಿ ಸ್ಪೀಕಿಂಗ್ ಅಬೌಟ್ IVF. ಈಗ ಅದನ್ನು ಬೇಕಾದ್ರೆ ಹೇಳಿ ನೋಡ, ನನಗೂ ತಂದೆ ತಾಯಿ ಇಲ್ಲ, ತಂದೆ ತಾಯಿಗೆ ಮಕ್ಕಳಾಗಿಲ್ಲ ಅಂತಂದರೆ ಓಕೆ, ಇದು ಆಲ್ಟರ್ನೇಟಿವ್ ಒಪ್ಕೊಳ್ಳೋಣ. ನಾನು ಮದುವೆನೇ ಆಗಲ್ಲ ಆದರೂ ತಾಯಿ ಆಗಿದ್ದೀನಿ ಅಂತ ಪ್ರಮೋಷನ್ ಮಾಡೋದಿದೆಯಲ್ಲ, ಸೊ ಎಲ್ಲ ಒಂದು ಕಡೆ ನಿಜವಾಗ್ಲೂ ಇದು ಸೂಟ್ ಆಗುತ್ತಾ ಸಮಾಜಕ್ಕೆ? ಈ ಒಂದು ಬಿತ್ತನೆ ಏಮ ಮಾಡಕ್ಕೆ ಹೋಗಿದ್ದಾಳೆ, ಈ ಒಂದು ಐಡಿಯಾಲಜಿ ಅಂದರೆ ಮದುವೆ ಇಲ್ಲದೆ ಗಂಡ ಇಲ್ಲದೆ ಒಂದು ಐಡಿಯಾಲಜಿ ಏನು ಬಿತ್ತನೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರ ಸ್ವತಂತ್ರ, ಅದು ಅವ್ರ ಸ್ವತಂತ್ರ, ನಾವೇನೋ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ ಅಲ್ಟಿಮೇಟ್ಲಿ ಇದು ಎಲ್ಲೋ ನಿಲ್ಲುತ್ತೆ ಅನ್ನೋದೇ ಒಂದು ದೊಡ್ಡ, ಐ ಥಿಂಕ್ ಇವನ್ ಇಫ್ ಐ ಆಮ್ ನಾಟ್ ರಾಂಗ್ ಶಾರುಖ್ ಖಾನ್ ಕೂಡ ಐ ಥಿಂಕ್ 3ನೇ ಮಗು 4ನೇ ಮಗುನ IVF ಅಲ್ಲೇ ಮಾಡ್ಕೊಂಡ್ರು ಅಂತ ನಾನು ಕೇಳ್ಪಟ್ಟೆ. ಐ ಥಿಂಕ್ ರೊನಾಲ್ಡೋ ಇಫ್ ಐ ಆಮ್ ನಾಟ್ ರಾಂಗ್ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೂ IVF ಪ್ರಮೋಟ್ ಯಾರು ಮಾಡ್ಕೊಂಡೋಗಲಿ, ಎಲ್ಲ ಅವರ ಖಾಸಗಿ ಜೀವನವನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅನ್ನೋದು ನಮಗೂ ನಿಮಗೂ ಗೊತ್ತಿರೋಂಥ ವಿಚಾರ. ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂಗೆ ಆ ಖಾಸಗಿ ಜೀವನ ಅಷ್ಟೇ ಅದು ಪಬ್ಲಿಕಲ್ಲಿ ಬರೋದಿಲ್ಲ. ಬಟ್ ನಮಗೆ ಗೊತ್ತಿಲ್ಲ ಇವರು ಇಷ್ಟು ಓಪನ್ ಆಗಿ ಮಾಡೋದು ನೋಡಿದ್ರೆ, ಇಲ್ಲ IVF ಕಂಪನಿಗಳೇನಾದರೂ ಈಕೆಗೇನಾದರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಅಥವಾ ಈಕೆ ಗೊತ್ತಿಲ್ದ್ರ ಮಾಡ್ತಾ ಇದ್ದಾರಾ, ಅಥವಾ ಗೊತ್ತಿದ್ದೇ ಈಕೆ ಮಾಡ್ತಾ ಇದ್ದಾಳ, ಇಲ್ಲ ಒಂದು ಕಡೆ ನಮಗೂ ಕೂಡ ಈಕೆಯ ಒಂದು ಆ ಪ್ರಮೋಷನ್ ಬಗ್ಗೆ ಮಾಧ್ಯಮಗಳ ಮುಂದೆ ಬಂದು ಏನೋ ಇದು ನಾನು IVF ಅಲ್ಲಿ ತಾಯಿ ಆದೆ, ಮದುವೆನೇ ಆಗಿಲ್ಲ ಅಂತ ಮಾಡೋದ್ ಬಗ್ಗೆ ಎಲ್ಲ ಒಂದು ಕಡೆ ನಮಗೂ ಎಲ್ಲ ಬೇಜಾರಿದೆ. ಅದು ಅವ್ರ ಸಂತೋಷ, ಅದು ಬೇರೆ ವಿಚಾರ. ಬಟ್ ನಮಗೆ ಬೇಜಾರಾಗಿದೆ. ಆಮೇಲೆ ಸಮಾಜದಲ್ಲಿ ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ, ಗಂಡ್ಮಕ್ಳು ಮಾತಾಡ್ತಾ ಇದ್ದಾರೆ, ಪೇರೆಂಟ್ಸ್ ಮಾತಾಡ್ತಾ ಇದ್ದಾರೆ, ಏನಪ್ಪ ಈ ಅಮ್ಮ ಹಿಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಯಾರೋ ಒಬ್ರು ಮೊನ್ನೆ ಐತಿ ರಾಮನಗರದಿಂದ ಫೋನ್ ಮಾಡಿದ್ರು, ಏನು ಜಿದಿ ಸರ್ ಈ ಅಮ್ಮ ಏನು ಮೆಸೇಜ್ ಕೊಡಕ್ಕೆ ಹೊಲ್ಟವ್ರೆ, ನಮ್ಮ ಊರುಗಳ ಕಡೆ ಎಲ್ಲ ಇವೆಲ್ಲ ಮಾಡಿದ್ರೆ ಉಳಿತಾರ ಹಳ್ಳಿಗಳ ಕಡೆ ಅಂತೇಳಿ. ದಿಸ್ ಇಸ್ ವಾಟ್ ಸಂಬಡಿ ಟೋಲ್ಡ್ ಮೀ. ಅದೇ ಹಳ್ಳಿಗಳ ಕಡೆ ನಾವು ನಾನು ಮದುವೆ ಆಗಿಲ್ಲ ಅಂತ ಏನಾದ್ರು, ಏನೋ ಸಿಟಿಲಿ ಓಕೆ ಯಾರು ಏನು ಮಾತಾಡೋಲ್ಲ, ಹಳ್ಳಿಗಳ ಕಡೆ ಓಕೆ. ಭಾವನಾ ಅವರು ನಾನು ಮದುವೆ ಆಗಿಲ್ಲ, ನನ್ನ ಮಕ್ಕಳು ಎತ್ಕೊಂಡಿದ್ದೀನಿ ಅಂತಾರೆ, ಒಬ್ಬರು ಮನೆ ಕೂಡ ಬರ್ಸಲ್ಲ. ನನಗೆ ಅಲ್ಲ, ಅದು ಅವರು ದಟ್ ಈಸ್ ವಾಟ್ ಓಕೆ. ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಅಸಾಸಿನೇಷನ್ ಆಗ್ಬಿಟ್ರು, ಒಂದು ಸಣ್ಣ ಅಸಾಸಿನೇಷನ್ ಆಗ್ಬಿಟ್ರು, ಅವ್ರು ಅಂಥವ್ರೇ ಅವ್ರನ್ನ ಯಾರೋ ಬರ್ಸಕ್ಕೋಗ್ಬಿಟ್ರು ಅಂತ ಊರಲ್ಲಿ ತಮ್ಮದೇ ಆದಂಥ ಒಂದು ಒಗ್ಗಟ್ಟನ್ನು ಮೇಂಟೈನ್ ಮಾಡ್ತಾರೆ. ಈ ಊರುಗಳ ಕಡೆ ಹೋಗಿ ಹೇಳಿದ್ರೆ ಉಳಿಯೋದು ಕಷ್ಟ ಆಗುತ್ತೆ. ಭಾವನವರು ಏನೋ ಸಿಟಿಲಿ ಓಕೆ ನೋ ಪ್ರಾಬ್ಲಮ್,
ಅದು ಅವ್ರ ಸ್ವತಂತ್ರ ಆಯ್ತು.